ಸಂಸದರದು ಅದಕ್ಕೆ ಒಂದು ದೊಡ್ಡ ತಂಡವನ್ನೇ ಮಾಡಬೇಕಾಗ್ತದೆ ಸರ್. ಅವರ ಹೆಂಗೆ ಏನು ಅಂತೇಳಿ ಈ ಸತ್ಯಶೋಧನಾ ಸಮಿತಿ ಮಾಡ್ತಾರಲ್ಲ, ಆ ಥರ ಮಾಡಿದ್ರೆ ಏನಾದರೂ ಅವರ ಪ್ರತಿಭೆಗಳು, ಅವರ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಮತ್ತು ರಾಜಕಾರಣವನ್ನು ಹೆಂಗೆ ಮಾಡೋದು ಅನ್ನೋದು ಒಂದು ಥೀಸಿಸ್ ಯಾರನ್ನ ಬರೆಯೋರಿದ್ದರೆ ನಿಮ್ಮಲ್ಲಿ ಮಾಡಿದ್ರೆ ಒಳ್ಳೆಯದು. ನಮಗೇನು ಅಷ್ಟೊಂದು ಭಾಳ ಅವ್ರ ಜೊತೆಯಲ್ಲಿ ಏನು ಭಾಳ ಸಂಪರ್ಕ ಏನಿಲ್ಲ ನಮಗೆಲ್ಲ ಕೂಡ. ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವು ಅವ್ರ ಪರವಾಗಿ ಕೆಲಸ ಮಾಡಿದ್ದೀರೋ ಮಾಡ್ತಿದ್ದೀರಿ? ಧರ್ಮಸ್ಥಳಕ್ಕೆ ಅವರು ಬಂದುಬಿಡಲಿ. ಯಾಕಂದ್ರೆ ಈಗ ಹೇಳ್ತೀನಿ ನಾನು, ಇದು ನಮ್ಮಿಬ್ಬರದು ವೈಯಕ್ತಿಕ. ನಾವೇನಾದರೂ ಸುಧಾಕರ್ಗೆ ಪ್ರಾರಂಭದಲ್ಲಿ ವಿರೋಧ ಮಾಡಿದ್ದೀವಿ, ನಾವಿಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಂದು ಸಾರಿ ಅಮಿತ್ ಶಾಜಿಯವ್ರ ಹತ್ರ ಕೂತ್ಕೊಂಡು ನಮ್ಮ ಮನೆ ಬಂದು ತಿಂಡಿ ಆದಮೇಲೆ ನಾವೇನಾದರೂ BJPಗೆ ಓಟ್ ಹಾಕಬೇಡ್ರಿ ಅಂತ ಏನಾದ್ರು ಕೇಳಿದರೆ ನಾನು ರಾಜಕಾರಣದಲ್ಲಿ ಎಲ್ಲೂ ಮುಂದುವರೆಯೋಕೆ ಹೋಗಲ್ಲ. ಅವ್ರು ಅದನ್ನೇ ಹೇಳ್ಕೊಂಡು ತಿರುಗ್ತಾವ್ರೆ ಎಲ್ಲ ಕಡೆ. ನನ್ನ ಲೈಫಲ್ಲಿ ಯಡಿಯೂರಪ್ಪ ಅವ್ರ ಪಾರ್ಟಿ ಬಿಟ್ಟು ಹೋದಾಗ ಕೂಡ ನಾನು ಯಡಿಯೂರಪ್ಪ ಅವ್ರ ರೈಟ್ ಹ್ಯಾಂಡ್, ನಾನು ಮಗ ಇದ್ದಂಗೆ. ಆವಾಗಲೇ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ, ಬರೋಲ್ಲ ನೀವು ಹೋಗಬಾರ್ದು ಅಂತ ಹೇಳ್ದವನು ನಾನು. ಅಂಥದ್ರಲ್ಲಿ ನಾನು ಯಾವತ್ತೂ ಸಣ್ಣ ಎಲೆಕ್ಷನಲ್ಲೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ. ನೀವು ಯಾರು ಹೇಳ್ಕೊಂಡವ್ರೆ, ಅದೇ ನಮಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಯಲಹಂಕ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದ್ರು. ಎಲ್ಲಿಂದ ಓಟ್ ಬಂತು? 85,000. ಅದಕ್ಕೆ ಮೊದಲು ಬಚ್ಚೇಗೌಡರಿಗೆ 76,000 ಲೀಡ್ ಕೊಟ್ಟಿದ್ವಿ. JDS ಅಲಯನ್ಸ್ ಇರಲಿಲ್ಲ, ಗೊತ್ತಿರಲಿ. ಒಂದು 5,000 ಕಮ್ಮಿ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ, ಆದರೆ ನಾವು ಲೀಡ್ ಕೊಟ್ಟಿದ್ದೀವಲ್ಲ, ಅರ್ಧ ಲೀಡ್ ನಾವೇ ಕೊಟ್ಟಿದ್ದೀವಲ್ಲ. ಈಗ ನಾನೇನಾದರೂ ನೆಕ್ಸ್ಟ್ MP ಟಿಕೆಟ್ ಕೇಳಿದ್ರೆ ನಾನು ಹೇಳ್ತಾ ಇಲ್ಲ, ನೆಕ್ಸ್ಟ್ MP ನೀವೇ ಆದರೆ ಈಗಲೇ ಹೇಳ್ರಿ, ನಾವು 100% ಈಗಲಿಂದನೇ ಪ್ರಚಾರ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು MLA ಜೊತೆಲೇ MP ಎಲೆಕ್ಷನ್ ನಿನ್ನ ಕ್ಯಾನ್ವಾಸ್ ಮಾಡ್ತೀನಿ. ವಿಧಾನಸಭಾ ಚುನಾವಣೆ ಬೇಡ ಅಲ್ಲೇ ಇರಲಿ ಅಂತ MLA ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಅನುಮಾನ ನಿಮಗಿದೆಯಾ ಸರ್?